ಅದು ಏಷ್ಯಾದ ಅತಿದೊಡ್ಡ ಗ್ಲಾಸ್ ಹೌಸ್. ಅಲ್ಲಿ ಹೂಗಳ ಲೋಕವೇ ಸೃಷ್ಟಿಯಾಗಿತ್ತು. ಹೂವಿನಿಂದ ನಿರ್ಮಿಸಿದ ವಿಧಾನಸೌಧ ಮತ್ತು ಹಂಪಿಯ ರಥ ನೋಡಿ ಜನ ಫುಲ್ ಖುಷಿಯಾಗಿದ್ದಾರೆ. ಹೇಗಿತ್ತು ಫ್ಲವರ್ ಶೋ ಅನ್ನೋದರ ರಿಪೋರ್ಟ್ ಇಲ್ಲಿದೆ. ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್. ಹೂಗಳಿಂದ ಅರಳಿದ ವಿಧಾನಸೌಧದ ಸಿರಿ, ಎತ್ತ ನೋಡಿದ್ರೂ ಹೂಗಳ ಘಮಲು, ಚಂದದ ಕಲಾಕೃತಿ, ನೋಡುಗರನ್ನ ಕಣ್ಮನ ಸೆಳೆದ ಹೂವಿನಿಂದ ನಿರ್ಮಾಣವಾದ ವಿಧಾನಸೌಧ. ಈ ಎಲ್ಲ ದೃಶ್ಯ ಏಷ್ಯಾದ ಅತಿ ದೊಡ್ಡ ಗ್ಲಾಸ್ ಹೌಸ್ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ದಾವಣಗೆರೆಯಲ್ಲಿ ಕಂಡುಬಂದಿದೆ. ತೋಟಗಾರಿಕೆ ಇಲಾಖೆಯಿಂದ ಹೂವಿನಲ್ಲಿ ಕಲಾಕೃತಿಗಳನ್ನ ನಿರ್ಮಿಸಲಾಗಿತ್ತು. ಬರೋಬ್ಬರಿ 4 ಲಕ್ಷ ಸೇವಂತಿಗೆ ಹೂಗಳಿಂದಲೇ ನಿರ್ಮಿಸಿರೋ ವಿಧಾನಸೌಧ ಹಂಪಿ ರಥ ನೋಡುಗರ ಕಣ್ಮನ ಸೆಳೆದಿದೆ. ಜೊತೆಗೆ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ಜೀವನ ಚರಿತ್ರೆ, ಸಾಲು ಮರದ ತಿಮ್ಮಕ್ಕನ ಜೀವನದ ಬಗ್ಗೆ ಪರಿಚಯಿಸಲಾಗಿದೆ. ಎವ್ರಿ ಇಯರ್ ನಮ್ಮ ದಾವಣಗೆರೆಯಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ಇಂದ ಈ ಫ್ಲವರ್ ಶೋನ ಆರ್ಗನೈಸ್ ಮಾಡ್ತಾ ಬಂದಿದ್ದಾರೆ. ಈ ಇಯರ್ದು ಸ್ಪೆಷಾಲಿಟಿ ಏನಂದ್ರೆ ನೀವು ನೋಡ್ಬೋದು, ವಿಧಾನಸೌಧ ಮಾಡಿದ್ದಾರೆ ಅಂಡ್ ಚಾರಿಯೇಟ್ ಮಾಡಿದ್ದಾರೆ. ಸೇವಂತಿಗೆ ಹೂವು ಯೂಸ್ ಮಾಡಿಕೊಂಡು ಅಬೌಟ್ 4 lakhs ಅಂಡ್ 2 lakhs ಹೂಗಳು ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಪ್ಲೀಸ್ ದಾವಣಗೆರೆಯಲ್ಲಿರೋರು ಬಂದು ಈ ಫ್ಲವರ್ ಶೋನ ನೋಡಿ ಎಂಜಾಯ್ ಮಾಡಿ. ಇನ್ನು ಗಾಜಿನ ಮನೆಯಲ್ಲಿ ಆಯೋಜಿಸಿದ್ದ ಫ್ಲವರ್ ಶೋನಲ್ಲಿ ನಿರ್ಮಿಸಿದ್ದ ಸೆಲ್ಫಿ ಸ್ಪಾಟ್ಗಳಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡು ಸಾರ್ವಜನಿಕರು ಸಂಭ್ರಮಿಸಿದ್ರು. ಇನ್ನು ನಗರದೇವಿ ದುಗ್ಗಮ್ಮನ ಜಾತ್ರೆ ಇದ್ದ ಕಾರಣ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಫಲಪುಷ್ಪ ಪ್ರದರ್ಶನ ಯಶಸ್ವಿಗೊಳಿಸಿದ್ರು. ಫಲಪುಷ್ಪ ಪ್ರದರ್ಶನ ದಾವಣಗೆರೆಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವ್ರದ್ದು ಜೀವನ ಚರಿತ್ರೆ ಎಲ್ಲ ಎಷ್ಟೋ ಚೆನ್ನಾಗಿ ಗೊತ್ತಿರಲ್ಲ. ಸೊ ಇಲ್ಲಿ ಅವ್ರದ್ದು ಒಂದು ಲೈಫ್ ಹಿಸ್ಟ್ರಿನ ಚೆನ್ನಾಗಿ ಇದು ಮಾಡಿದ್ದಾರೆ. ಆಮೇಲೆ ರೈತರದ್ದು ಬೆಳೆದಿರೋದೆಲ್ಲ ತಂದ್ಬಿಟ್ಟು ಅದನ್ನ ನೇಮಿಂಗ್ ಮಾಡಿದ್ದಾರೆ, ಯಾರ್ಯಾರು ಬೆಳೆದಿರೋದು ಏನು ಅಂತ ಹೇಳ್ಬಿಟ್ಟು. ಸೊ ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಇದೊಂದು ಎಲ್ರಿಗೂ ಒಂದು ಸ್ವಲ್ಪ ನಾಲೆಡ್ಜ್ ಕೊಟ್ಟಂಗೆ ಚೆನ್ನಾಗಿ ಮಾಡಿದ್ದಾರೆ. ಹಂಪಿ ರಥ ಆಗಿರ್ಬೋದು, ವಿಧಾನಸೌಧ ಆಗಿರ್ಬೋದು, 4 ಲಕ್ಷ 2 ಲಕ್ಷ ಹೂನ ಎಲ್ಲ ಬಳಸಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಸಣ್ಣ ಮಕ್ಕಳಿಗೆ ಇದೆಲ್ಲ ಸ್ವಲ್ಪ ನಾಲೆಡ್ಜ್ ಎಲ್ಲ ಗೇನ್ ಆಗುತ್ತೆ ಅಂತ ಹೇಳ್ತೀನಿ. ಈಗ ರೈತರದ್ದು ಎಲ್ಲ ಹೊರಗೆ ತೋರಿಸ್ತಿದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ವಿಧಾನಸೌಧ ಕಲ್ಲಲ್ಲಿ ನೋಡಿದ್ವಿ, ಇಲ್ಲಿ ಹೂವಲ್ಲಿ ನೋಡಿ ಭಾಳ ಖುಷಿ ಆಯಿತು ನಮಗೆ. ಶಿವಶಂಕರಪ್ಪರದ್ದು ಎಲ್ಲ ಜೀವನ ಚರಿತ್ರೆ ಎಲ್ಲ ಹಾಕಿದ್ದಾರೆ. ಅದನ್ನು ನೋಡಿ ನಮ್ಮೂರದ್ದು ನೋಡಿದರೆ ನಮಗೆ ಖುಷಿ ಆಗುತ್ತೆ, ಹೆಮ್ಮೆ ಅನಿಸುತ್ತೆ. ಹೀಗೆ ಚೆನ್ನಾಗಿ ಇನ್ನೂ ಬೆಳೆಸ್ಕೊಂತ ಹೋದರೆ ದಾವಣಗೆರೆ ಭಾಳ ಇಂಪ್ರೂವ್ ಆಗುತ್ತೆ ಅಂತ ಖುಷಿ ಆಗುತ್ತೆ ನಮಗೆ. ಒಟ್ನಲ್ಲಿ ನಗರದ ಗಾಜಿನ ಮನೆಯಲ್ಲಿ ಆಯೋಜಿಸಿದ್ದ ಫಲಪುಷ್ಪ ಪ್ರದರ್ಶನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ತೋಟಗಾರಿಕೆ ಇಲಾಖೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಸಂಜಯ್, ನ್ಯೂಸ್ 18, ದಾವಣಗೆರೆ.